ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜಾಲಹಳ್ಳಿ ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಆದ ಅಬ್ದುಲ್ ರೆಹಮಾನ್ ಖುರೇಶಿ ಆರೋಪಿಸಿದ್ದಾರೆ. ದಿನಾಂಕ 9/2/2026 ಸೋಮವಾರ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜಾಲಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡನೀಯವಾಗಿದೆ. ಈಗಾಗಲೇ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರು ಹಾಗೂ ಕಾರ್ಮಿಕ ಸಂಘಟನೆಯ ವತಿಯಿಂದ ದಿನಾಂಕ 4/2/2026 ಮನವಿ ಸಲ್ಲಿಸಲಾಗಿದ್ದು, ಈ ವಿಷಯವನ್ನ ಟಿವಿ 20 ಕನ್ನಡ ವಾಹಿನಿ ಕೂಡ ಪ್ರಸಾರ ಮಾಡಿದೆ. ಆದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿ ತನ್ನ ತೋರಿಸ್ತಾ ಇದೆ ಅಂತ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊಳ್ಳೆಗಳ ಕಾಟದಿಂದ ಬೇಸತ್ತ ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸದಸ್ಯರ ಮನೆಗೆ ಬಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು, ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಸದಸ್ಯರಾಗಿರೋದ್ರಿಂದ ಏನು ಪ್ರಯೋಜನ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಂದು ಹೇಳಿದರು. ಕಸ ವಿಲೇವಾರಿಯಾಗಿ ಜಾಗ ಪರಿಶೀಲನೆ ನಡೆಸಿದ್ರು. ಕಸ ವಿಲೇವಾರಿ ವ್ಯವಸ್ಥೆ ಜಾರಿಗೆ ತರದೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ರಸ್ತೆ ಮೇಲೆ ಕಸ ಹಾಕಲಾಗ್ತಾ ಇದೆ. ಇದರಿಂದ ರೋಗಗಳು ಹರಡುವ ಭೀತಿ ಉಂಟಾಗಿದೆ ಅಂತ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿಯನ್ನ ಗಮನಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಜಾಲಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಮಕ್ಕೆ ಹೊಸ ಫಾಗಿಂಗ್ ಮಿಷನ್ ಒದಗಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭೀಮಣ್ಣ ಗೊಮ್ಮದರ್, ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದಾಗಿ ತಕ್ಷಣ ಫಾಗಿಂಗ್ ಮಾಡಿ ಸ್ವಚ್ಛತೆ ಕಾಪಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಸುರೇಶ್ ಗೌಡ ಕೃಷಿ ಕೂಲಿಕಾರ ಸಂಘದ ಉಪಾಧ್ಯಕ್ಷರು ಮಾತನಾಡಿ, ಸ್ವಚ್ಛತೆ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 4/2/2026 ನಮ್ಮ ಟಿವಿ 20 ಕನ್ನಡ ನ್ಯೂಸ್ ಚಾನಲ್ ಮೂಲಕ ಸುದ್ದಿ ಪ್ರಸಾರವಾಗಿತ್ತು. ಸೊಳ್ಳೆಗಳ ಕಾಟದಿಂದ ಜನರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಡೆಂಗು ಮಲೇರಿಯಾ ಹರಡುವ ಸಾಧ್ಯತೆ ಇದೆ ಅಂತೇಳಿ ಒಂದು ಮನವಿ ಪತ್ರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದವರು ಒಂದು ಮನವಿಯನ್ನು ಸಲ್ಲಿಸಿದರು ಗ್ರಾಮ ಪಂಚಾಯತಿಗೆ. ಇದುವರೆಗೆ 5 ದಿನ ಕಳೆದರೂ ಯಾವುದೇ ಒಂದು ಸ್ಪಂದನೆ ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ಅಬ್ದುಲ್ ರೆಹಮಾನ್ ಖುರೇಶಿ ಅವರು ಈ ಒಂದು ಪ್ರವಾಸಿ ಮಂದಿರ ಜಾಲಹಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಈ ಒಂದು ಆಡಳಿತ ನಿರ್ಲಕ್ಷ್ಯ ವಹಿಸಿರೋ ಬಗ್ಗೆ ಅವರು ಈ ಪತ್ರಿಕಾಗೋಷ್ಠಿ ಕರೆದರು. ಈಗಾಗಲೇ ನಮ್ಮ ಜಾಲಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಅಧ್ಯಕ್ಷರಿಗೂ ಸಾಕಷ್ಟು ಸಾರಿ ನಾವು ಗಮನವನ್ನು ಸೆಳೆದಾಗ ಈಗಾಗಲೇ ನಮ್ಮ ಜಾಲಹಳ್ಳಿಯಲ್ಲಿ ಸುಮಾರು ಈ ನಮ್ಮ ಭಾಗ ನೀರಾವರಿ ಪ್ರದೇಶ ಇರುವುದರಿಂದ ಅತಿ ಹೆಚ್ಚು ಸೊಳ್ಳೆಗಳು ಇರತಕ್ಕಂಥ ಪ್ರದೇಶವಾಗಿದೆ. ಸುಮಾರು ಸಾಯಂಕಾಲ ಆದರೆ ಈ ಭಾಗದಲ್ಲಿ ಜಾನುವಾರುಗಳು ಮನುಷ್ಯರೇ ಹೊರಗೆ ಬರತಕ್ಕಂಥ ಪರಿಸ್ಥಿತಿ ಇರಲಾರದ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಿಗೂ ನಾವು ಹೇಳಿ ಸುಮಾರು ಒಂದು 10 ದಿನ ಮೇಲೆ ಆಗಿದೆ. ಬಟ್ ಇನ್ನುವರೆಗಾದರೂ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಅದೇ ರೀತಿಯಾಗಿ ಇದನ್ನ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯಿಂದ ಅದು ಒಂದು ಮಷಿನ್ ಕೆಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಉಡಾಪುತ್ರ ಹೇಳ್ತಕ್ಕಂಥ ನಮ್ಗೆ ಬೇಕಾಗಿಲ್ಲ. ಈಗಾಗಲೇ ಸಾರ್ವಜನಿಕರು ನಮ್ಮನ್ನ ಹೋಗಿತಾ ಇದ್ದಾರೆ. ಹೀಗಾಗಿ ತಾವೇನಪ್ಪ ಅಂತಂದ್ರೆ ಆದಷ್ಟು ಬೇಗ ಏನಪ್ಪಾ ಅಂದ್ರೆ ಫಾಗಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದರ ಒಂದು ಮುಂಚೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಚರಂಡಿ ಇದಾವೆ. ಸುಮಾರು ಚರಂಡಿಗಳನ್ನ ನಮ್ಮ ಜಾಲಹಳ್ಳಿಯಲ್ಲಿ ಸುಮಾರು 9 ಜನ ಮಹಿಳಾ ಸ್ವೀಪರ್ಸ್ಗಳಿದ್ದಾರೆ. 3 ಜನ ಏನಪ್ಪಾ ಅಂತಂದ್ರೆ ಆಲ್ರೆಡಿ ಬಾಯ್ಸ್ ಸ್ವೀಪರ್ ಇದ್ದಾರೆ. ಅವರಿಂದ ಸಂಪೂರ್ಣ ಒಂದು ಚರಂಡಿಯನ್ನ ಉಳೆತ್ತಿ ಆಮೇಲೆ ಏನಪ್ಪಾ ಅಂತಂದ್ರೆ ಎಲ್ಲಾ ಒಂದು ಇದು ಮಾಡ್ತಕ್ಕಂಥ ಬ್ಲೀಚಿಂಗ್ ಪೌಡರ್ ಹಾಕ್ತಕ್ಕಂಥ ವ್ಯವಸ್ಥೆ ಆಗ್ಬೇಕಾಗಿದೆ. ಹೀಗಾಗಿ ಏನಪ್ಪಾ ಅಂದ್ರೆ ಇದರ ಒಂದು ಬೇಜವಾಬ್ದಾರಿ ಅಂತಾನೆ ನಾವು ಹೇಳ್ಬೋದು. ಇವತ್ತು ಅಧ್ಯಕ್ಷರು ಮತ್ತು ಪಿಡಿಒ ಅವರು ಇಬ್ಬರು ಸೇರಿ ಏನಪ್ಪಾ ಅಂದ್ರೆ ಜಾಲಹಳ್ಳಿಯಲ್ಲಿ ದೊಡ್ಡ ಪಟ್ಟಣ ಇರೋದ್ರಿಂದ ಪಿಡಿಒ ಅವರು ಸರಿಯಾದ ರೀತಿ ಒಂದು ಸ್ಪಂದನೆ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗಳು ಆಗ್ತವೆ. ಹೀಗಾಗಿ ಏನಪ್ಪಾ ಅಂದ್ರೆ ಡೆಂಗ್ಯೂ ಮಲೇರಿಯಾ ಅಂತಕ್ಕಂಥ ಮಾರಕ ರೋಗಗಳನ್ನು ಆವರಿಸ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ಆದಷ್ಟು ಬೇಗ ಇದರ ಬಗ್ಗೆ ಮಾನ್ಯ ಸಿಇಒ ಸಾಹೇಬರು ಹಾಗೂ ಮಾನ್ಯ ಇಒ ಸಾಹೇಬರು ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ಈ ಒಂದು ನಮ್ಮ ಜಾಲಹಳ್ಳಿಯ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ತಾವು ಅದನ್ನ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ಬೇಕಂತೇಳಿ ನಾನು ಇವತ್ತು ಈ ಒಂದು ಸಾರ್ವಜನಿಕರಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಾಲಹಳ್ಳಿಯಲ್ಲಿ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಕಸ ವಿಲೇವಾರಿ ಏನಪ್ಪಾ ಅಂತಂದ್ರೆ ಒಂದು ಡಂಪಿಂಗ್ ಯಾರ್ಡ್ ಆಗ್ಬೇಕಾಗಿತ್ತು. ಇನ್ನುವರೆಗೆ ಯಾವುದೇ ಒಂದು ಡಂಪಿಂಗ್ ಯಾರ್ಡ್ ನೋಟೆಡ್ ಆಗಿಲ್ಲ. ಹೀಗಾಗಿ ಆ ಡಂಪಿಂಗ್ ಯಾರ್ಡ್ ನೋಟೆಡ್ ಆಗೋದ್ರೊಳಗೆ ಪರ್ಯಾಯ ವ್ಯವಸ್ಥೆಯಾಗಿ ಈಗ ರಾಯಚೂರು ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಊರಿನ ಘನತ್ಯಾಜ್ಯವನ್ನು ಒಗಿತಾ ಇದ್ದಾರೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ನಾವು ಆ ಘನತ್ಯಾಜ್ಯವನ್ನು ಬೇರೆ ಕಡೆಗೆ ಏನಪ್ಪಾ ಅಂದ್ರೆ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ.
ಹೀಗಾಗಿ ಸುಮಾರು ಏನಪ್ಪಾ ಅಂದ್ರೆ ಸಾರ್ವಜನಿಕರು ಇದರ ಬಗ್ಗೆ ದೊಡ್ಡ ಒಂದು ಪ್ರಭಾವ, ಯಾಕಂದ್ರೆ ಊರ್ ಎಂಟ್ರೆನ್ಸ್ ಆಗ್ಬೇಕಾಯ್ತಂದ್ರೆ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಹೀಗಾಗಿ ಏನಪ್ಪಾ ಅಂದ್ರೆ ಮಾನ್ಯ ಗ್ರಾಮ ಪಂಚಾಯತಿ ಅವ್ರು ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಅತಿ ಹೆಚ್ಚು ಒಂದು ಇದು ಮಾಡಬೇಕು, ಕಾಳಜಿ ವಹಿಸಿ ಏನಪ್ಪಾ ಅಂದ್ರೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದದ್ದೇ ಆಗಿರದೆ ಅದಕ್ಕೆ ನೇರವಾಗಿ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತ್ ಪಿಡಿಒ ಅವರು ಅಧ್ಯಕ್ಷರು ನೇರ ಹೊಣೆಗಾರ ಆಗ್ತಕ್ಕಂಥ ಮಾತನ್ನು ನಾನು ಈ ಒಂದು ಸಾರ್ವಜನಿಕರ ಪರವಾಗಿ ನಾನು ಒಂದು ಮನವಿ ಮಾಡ್ತೇನೆ. ಹೀಗಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಜಾಲಹಳ್ಳಿ ಗ್ರಾಮದ ಮೂಲಭೂತ ಸೌಕರ್ಯ ಬಗ್ಗೆ ನಾನು ಪಂಚಾಯತಿ ಗಮನಕ್ಕೆ ಪಿಡಿಒ ಗಮನಕ್ಕೆ ತರಬಯಸುವುದೇನೆಂದರೆ, ಜಾಲಹಳ್ಳಿಯ ಮುಖ್ಯ ರಸ್ತೆಯಿಂದ ದೇವದುರ್ಗ ಹೋಗುವ ದಾರಿಯಲ್ಲಿ ನಾಯರಾ ಪೆಟ್ರೋಲ್ ಬಂಕ್ ಹಾಗೂ ಹಿಂದೂಸ್ತಾನ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಮಧ್ಯದಲ್ಲಿ ಸತ್ತ ಪ್ರಾಣಿಗಳ ಅಲ್ಲಿ ಹಾಕಿ ಆ ಒಂದು ದುರ್ವಾಸನೆಯಿಂದ ಅಲ್ಲಿ ಜನರಿಗೆ ಭಾಳ ರೋಗ ಹರಡುವ ಒಂದು ಲಕ್ಷಣಗಳು ಆಗ್ತವೆ. ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದಾರೆ. ಅದೇ ಮುಂದೆ ಅಂತ ಒಂದು ಇದು ಸ್ಥಳಾಂತರ ಮಾಡಿ ಅಲ್ಲಿ ಜಾಲಹಳ್ಳಿ ನಿವಾಸಿಗಳಿಗೆ ಒಳ್ಳೆ ಶುದ್ಧ ವಾತಾವರಣವನ್ನು ಕಲ್ಪಿಸಿಕೊಡಬೇಕಾಗಿ PDOನಲ್ಲಿ ಹಾಗೂ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರಲ್ಲಿ ನಾನು ಜಾಲಹಳ್ಳಿಯ ಗ್ರಾಮದ ವತಿಯಿಂದ ಅವರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಜಾಲಹಳ್ಳಿ ದೊಡ್ಡ ಗ್ರಾಮವಾದ ಜಾಲಹಳ್ಳಿ ಎಷ್ಟು ಇರತಕ್ಕಂಥ 9 ವಾರ್ಡ್ಗಳಲ್ಲಿ ಎಲ್ಲ ಡ್ರೈನೇಜ್ ತುಂಬಿ ಧಾನ್ಯಗಳ ಗಾಡಿ ಜಾಸ್ತಿ ಆದ ದನಕರುಗಳಿಗೆ ತೊಂದರೆ ಆಗಿದೆ, ಜನರಿಗೆ ತೊಂದರೆ ಆಗಿದೆ. ಆ ಸಲುವಾಗಿ ಕೃಷಿ ಕೂಲಿಕಾರ ಸಂಘದ ಎಲ್ಲ ಕಾರ್ಯಕರ್ತರ ಕಡೆಯಿಂದ ಮನೆ ಪತ್ರ ಕೂಡ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಏನೂ ಗಮನ ಹರಿಸಿಲ್ಲ. ವಿಡಿಯೋ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಎಲ್ಲ ಕೂಲಿಕಾರರು ನಾವು ಕೃಷಿ ಕೂಲಿಕಾರರ ಸಂಘಟನೆಯಿಂದ ನಾವು ಮನೆ ಪತ್ರ ಕೊಟ್ಟಿದ್ದೀವಿ. ಅದು ಕೂಡ ನಮ್ಮ ಗಮನ ಹರಿಸಿಲ್ಲ. ಆದರೆ ನಾವು ಹೇಳಿದಂಥ ತಾವು ಬಗೆಹರಿಸಲು ಬಂದು ನಾವು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡಬೇಕಾಗ್ತಿದೆ ಮುಂದೆ ಅಂತೇಳಿ ನಮ್ಮ ಈ ಒಂದು ಪತ್ರಿಕೆಯನ್ನು ಉದ್ದೇಶಿಸಿ TV20 ಚಾನಲ್ ಮೂಲಕ ಗ್ರಾಮ ಸದಸ್ಯರಾದ ಅಬ್ದುಲ್ ರೆಹಮಾನ್ ಕುರೇಶಿ ಹಾಗೂ ಭೀಮಣ್ಣ ಮೊದಲು ಮಾತಾಡುತ್ತಾ ಇದುವರೆಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ PDO ಅವರು ಹಾಗೂ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಜಾಲಹಳ್ಳಿಯವರಿಗೆ ಅವರು ಮಧ್ಯಪರಿಚಯಿಸಿ ಕೂಡಲೇ ಹೊಸ ಮಿಷಿನ್ಗಳನ್ನು ಫಾಗಿಂಗ್ ಮಿಷಿನ್ಗಳನ್ನು ತರಿಸಿ ಜಾಲಹಳ್ಳಿ ಜನರಿಗೆ ಎಲ್ಲ ವಾರ್ಡ್ಗಳಲ್ಲಿ ಒಂದು ಫಾಗಿಂಗ್ ಮಾಡಿಸುವ ಮೂಲಕ ಮತ್ತು ಈ ಡ್ರೈನೇಜ್ಗಳನ್ನು ತೆಗೆಯುವ ಮೂಲಕ ತಕ್ಷಣದಿಂದ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಮಧ್ಯಪ್ರವೇಶಿ ಈ ಕೆಲಸ ಮಾಡಬೇಕಂತ ಈ ಎಲ್ಲ ಗ್ರಾಮ ಸದಸ್ಯರು ಹಾಗೂ ಸಾರ್ವಜನಿಕರು ಒತ್ತಾಯಿಸುತ್ತಾರೆ. TV20 ಕನ್ನಡ ನ್ಯೂಸ್ ಚಾನಲ್ ಆದೌಸಿನ್ ಬಾಬಾ, ಜಾಲಹಳ್ಳಿ, ದೇವದುರ್ಗ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ಲಿಂಗಣ್ಣ ಮಕಾಶಿ ನಾಯಕ, ಕೃಷಿ ಕೂಲಿಕಾರ ಕಾರ್ಮಿಕ ಸಂಘಟನೆ ದೇವದುರ್ಗ ಅವರು ಹಾಜರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.